ದಿವಂಗತ್ ಗೌರವಾನ್ವಿತ ಶ್ರೀ ವಿಶ್ವೇಶ್ವರ ಅವರು ಕೈಗಾರಿಕೆಗಳ ಶಿಲ್ಪಿ. ಒಂದು ಕಾಲದಲ್ಲಿ ಯಾವಾಗ ತಾಂತ್ರಿಕ ಜ್ಞಾನದ ಪರಿಚಯ ಜನರಿಗಿದ್ದಿಲ್ಲ, ಆ ಸಮಯದಲ್ಲಿ ಎಲ್ಲ ಹಂತದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಒಂದು ಮಹಾನ್ ವ್ಯಕ್ತಿ. ಅವರ ಹೆಸರಿನಲ್ಲಿ ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದೆ. ಈ ಸಂಸ್ಥೆ ಇವತ್ತು ಒಂದು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ಸ್ವಾಭಿಮಾನ ಮತ್ತು ಅಭಿಮಾನದ ಸಂಸ್ಥೆ ಆಗಿದೆ. ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಇಡೀ ದೇಶದಲ್ಲಿ ಇದು ಒಂದು ಒಳ್ಳೆಯ ಸಂಸ್ಥೆ ಅಂತ ಇದರ ಗಣನೆ ಆಗಿದೆ. ಈ ಸಂಸ್ಥೆಗೆ ಪ್ರಶಸ್ತಿ ಸಿಕ್ಕಿದೆ. ಮುಖ್ಯವಾಗಿ ಇಲ್ಲೇ 203 ಎಂಜಿನಿಯರಿಂಗ್ ಕಾಲೇಜುಗಳು ಅಫಿಲಿಯೇಟ್ ಆಗಿದ್ದಾವೆ. ಹಲವಾರು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಸು, ಡಿಪ್ಲೊಮಾ ಕೋರ್ಸಸ್ಸು, ಡಿಗ್ರಿ ಕೋರ್ಸಸ್ಸು ಈ ಸಂಸ್ಥೆಯಿಂದ ಪ್ರಾರಂಭ ಆಗಿದ್ದಾವೆ. ಜಗತ್ತಲ್ಲಿ ಹಲವಾರು ಪ್ರಖ್ಯಾತ ವಿಶ್ವವಿದ್ಯಾಲಯ ಜೊತೆ ಇವರು ಒಂದಿಷ್ಟಿಂದ ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದರ ಲಾಭ ಸಹ ಇಲ್ಲಿಯ ವಿದ್ಯಾರ್ಥಿಗಳಾಗ್ತಾಯಿದೆ. ಮತ್ತು ಈ ತಾಂತ್ರಿಕ ವಿಶ್ವದ ಮಹತ್ವ ಏನಂದರೆ, ಜಗತ್ತಲ್ಲಿ ಇದ್ದ ತಾಂತ್ರಿಕ ಜ್ಞಾನದ ಸರ್ವ ರೀತಿಯ ಉಪಯೋಗ ಇಲ್ಲೇ ಆಗ್ತಾಯಿದೆ. ಬೆಳಗಾವಿಯ ಜ್ಞಾನ ಸಂಗಮ ಕ್ಯಾಂಪಸ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಉತ್ತಮ ಗುಣಮಟ್ಟದ ಹಾಸ್ಟೆಲ್ ಸೌಲಭ್ಯವನ್ನು ವಿಶ್ವವಿದ್ಯಾಲಯವು ಒದಗಿಸಿದೆ. ಶುಚಿಯಾದ ಊಟದ ವ್ಯವಸ್ಥೆಯ ಜೊತೆಗೆ ಹುಡುಗ ಮತ್ತು ಹುಡುಗಿಯರಿಗೆ ಮನೆಯ ವಾತಾವರಣವನ್ನು ಇಲ್ಲಿಯ ಹಾಸ್ಟೆಲ್ಗಳು ಕಲ್ಪಿಸುತ್ತವೆ. ವಿಶ್ವವಿದ್ಯಾಲಯದ ಆಡಳಿತದ ಕೆಲಸಗಳು ಸರಾಗವಾಗಿ ನಡೆಯಲು ಅನುಕೂಲವಾಗುವಂತೆ ಪ್ರತ್ಯೇಕ ಆಡಳಿತ ಕಚೇರಿಗಳ ವಿಭಾಗವಿದೆ. ಸ್ನಾತಕೋತ್ತರ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಪಿಜಿ ಬ್ಲಾಕ್ ಸ್ಥಾಪಿಸಲಾಗಿದೆ. ಕಾಮಗಾರಿ ಕೆಲಸಗಳ ನಿಯಂತ್ರಣಕ್ಕಾಗಿ ಎಂಜಿನಿಯರಿಂಗ್ ವಿಭಾಗವಿದೆ. VTUದವರು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಗ್ರೀನ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಮತ್ತು ಮೊನ್ನೆ ತಾನೇ ದೀಪಾವಳಿ ದಿನ ಕ್ರ್ಯಾಕರ್ಸ್ ಫ್ರೀ ರ್ಯಾಲಿ ಅಂತಂದು ಸೆಲೆಬ್ರೇಟ್ ಮಾಡಿದ್ರು. ಪಟಾಕಿನ ಹೊಡಿದಂಗೆ ದೀಪಾವಳಿ ಹಬ್ಬ ಆಚರಿಸ್ಬೇಕು ಅಂತಂದು ಬೆಳಗಾಮಲ್ಲಿ ಎಲ್ಲ ರ್ಯಾಲಿ ಮಾಡಿದ್ರು. ನನಗೆ ಅದರಲ್ಲೆಲ್ಲ ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಇದೆ. ಸ್ವಾಮಿ ವಿವೇಕಾನಂದ ಅವ್ರ ಜಯಂತಿ ಮಾಡಿದ್ರು. ಮತ್ತು ಮೊನ್ನೆ ಕನಕದಾಸರದ್ದು ಜಯಂತಿಯನ್ನು ಆಚರಿಸಿದ್ರು. ಅದರೆಲ್ಲ ಭಾಗವಹಿಸಿದ್ದು ನಂಗೆ ತುಂಬ ಖುಷಿ ಅನಿಸಿದೆ. ಮತ್ತು ಇಲ್ಲಿ ಎಲ್ಲ ಫೆಸಿಲಿಟೀಸು ತುಂಬಾ ಚೆನ್ನಾಗಿದೆ. ನಮ್ಮ ಹಾಸ್ಟೆಲ್ ಹೇಳಬೇಕು ಅಂತಂದರೆ, ಹಾಸ್ಟೆಲಲ್ಲಿ ಎಲ್ಲರಿಗೂ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ. ಹಾಸ್ಟೆಲ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಕ್ಯಾಂಪಸ್ಗೆ ಭೇಟಿ ನೀಡುವವರ ಆತಿಥ್ಯಕ್ಕಾಗಿ ಸುಸಜ್ಜಿತ ಅತಿಥಿ ಗೃಹ ಜ್ಞಾನ ಸಂಗಮದಲ್ಲಿದೆ. ಈ ಹಿಂದಿನ ಅತಿಥಿ ಗೃಹವನ್ನು ವಿಸ್ತರಿಸಿ ನೂತನವಾಗಿ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಈ ನೂತನ ಅತಿಥಿ ಗೃಹವನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳ ತುರ್ತು ವೈದ್ಯಕೀಯ ಅವಶ್ಯಕತೆಯನ್ನು ಪೂರೈಸುವುದಕ್ಕಾಗಿ ಸೌಲಭ್ಯ ಸಹಿತ ಆರೋಗ್ಯ ಕೇಂದ್ರ ಕ್ಯಾಂಪಸ್ನಲ್ಲಿ ಕೆಲಸ ಮಾಡುತ್ತಿದೆ.
5750 ಚದುರ ಮೀಟರ್ ವಿಸ್ತೀರ್ಣದಲ್ಲಿ ಆರ್ಸಿಸಿಯಿಂದ ನಿರ್ಮಿಸಲ್ಪಟ್ಟ ಮೊಟ್ಟೆಯಾಕಾರದ ರಚನೆಯುಳ್ಳ ಆಂಪಿ ಥಿಯೇಟರ್ ಇಲ್ಲಿದೆ. ಇಲ್ಲಿ 1500ಕ್ಕೂ ಹೆಚ್ಚು ವೀಕ್ಷಕರು ಆರಾಮವಾಗಿ ಕುಳಿತು ಕಾರ್ಯಕ್ರಮವನ್ನು ನೋಡಬಹುದಾಗಿದೆ. ಸ್ಟೂಡೆಂಟ್ಸ್ ಫೇವರ್ ಅಂದರೆ ಇವಾಗ ಸ್ಟೂಡೆಂಟ್ಸ್ನ ಒಂದು ಆರ್ಗನೈಸ್ ಮಾಡ್ತೀವಿ ಅಂತ ಹೈಯರ್ ಅಥಾರಿಟೀಸಿಗೆ ಅವ್ರ ಕಡೆ ಹೋಗಿ ಕೇಳಿದಾಗ ಒಂದೇ ಸರಿ ಅಥಾರಿಟೀಸ್ ನೀವು ಮಾಡೋಕ್ಕಾಗೋದಿಲ್ಲ, ನಿಮ್ಮ ಕೈ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡೋದಿಲ್ಲ. ಅವರು ಥಿಂಕ್ ಮಾಡ್ತಾರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತಾ ಇಲ್ಲ ಅವ್ರು ಬೇಕಂತ ಇದು ಮಾಡ್ತಾರೆ, ಸ್ಟೂಡೆಂಟ್ಸ್ ಫೇವರ್ ಎಷ್ಟಿದೆ ಅಂತ ಥಿಂಕ್ ಮಾಡಿ ಸ್ಟೂಡೆಂಟ್ಸಿಗೆ ಫೇವರ್ ಆಗೋದಿತ್ತಂದರೆ ಅವ್ರನ್ನ ಕರೆಸಿ ಡಿಸ್ಕಸ್ ಮಾಡಿ ಹಿಂಗೆಲ್ಲ ಮಾಡೋದು ಅಂತ ಅವ್ರು ಫುಲ್ ಎಂಕರೇಜ್ ಮಾಡ್ತಾರೆ. ಅದೇ ರೀತಿ ಇವಾಗ ಕಾನ್ಫರೆನ್ಸ್, ಇವಾಗ ಸ್ಟೂಡೆಂಟ್ಸ್ ಮತ್ತು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಆಗಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಲಿ ಸ್ಟೂಡೆಂಟ್ಸ್ ಆರ್ಗನೈಸ್ ಮಾಡ್ತಾರೆ ಅಂದರೆ ಅವ್ರು ಕಾನ್ಫರೆನ್ಸ್ ಮಾಡೋದು ಯಾರ ಸಂಬಂಧ ಅಂದರೆ ಸ್ಟೂಡೆಂಟ್ಸ್ ಸಂಬಂಧ. ಬೇರೆ ಕಾಲೇಜು, ಬೇರೆ ಸಿಟೀಸಿಂದ, ಬೇರೆ ಕಂಟ್ರೀಸಿಂದನೂ ಬಂದು ಕಾನ್ಫರೆನ್ಸ್ ಮಾಡ್ತಾರೆ. ಅದರಿಂದ ಸ್ಟೂಡೆಂಟ್ಸಿಗೆ ಅಷ್ಟೇ ಬೆನಿಫಿಟ್ ಆಗೋದೈತೆ. ಅದೇ ಸಮಯ ಸ್ಟೂಡೆಂಟ್ಸ್ ಭಾಳ ಬೆನಿಫಿಟ್ ಆಗಂಗೆ ವಿಡಿಯೋದಲ್ಲಿ ಕನೆಕ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ವಿಟಿಯು ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ಪ್ರೋತ್ಸಾಹಿಸುತ್ತದೆ. ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಕ್ರೀಡಾ ಸೌಕರ್ಯಗಳಿವೆ. ಅಂತಾರಾಷ್ಟ್ರೀಯ ಗುಣಮಟ್ಟವಿರುವ 4 ಸಿಂಥೆಟಿಕ್ ಟೆನಿಸ್ ಕೋರ್ಟುಗಳು ವಿಟಿಯುನಲ್ಲಿದ್ದು, ಕೋಚ್ ರೂಮ್, ಯುವಕರಿಗೆ ಹಾಗೂ ಯುವತಿಯರಿಗೆ ಪ್ರತ್ಯೇಕವಾದ ಚೇಂಜ್ ರೂಮ್ಗಳಂತಹ ಸೌಕರ್ಯಗಳೊಂದಿಗೆ ಸುಮಾರು 500 ಜನ ವೀಕ್ಷಕರು ಕುಳಿತುಕೊಳ್ಳಬಹುದಾದ ಗ್ಯಾಲರಿಯೂ ಇದೆ. ಒಳಾಂಗಣ ಕ್ರೀಡಾ ಕೇಂದ್ರದಲ್ಲಿ 2 ಕೋರ್ಟ್ ಇರುವಂತಹ ಬ್ಯಾಡ್ಮಿಂಟನ್ ಹಾಲ್, 8 ಟೇಬಲ್ ಟೆನಿಸ್ ಹಾಲ್, ಸ್ನೂಕರ್ ಹಾಲ್, ಯುವಕರಿಗೆ ಹಾಗೂ ಯುವತಿಯರಿಗೆ ಪ್ರತ್ಯೇಕವಾದ ಜಿಮ್ಗಳಿವೆ. Vishveshwaraya Technological University is not only excelling in academics and technology, it also supports sports and other curricular activities also. We have already achieved many achievements in the field of international sports as well as inter-university sports. This year we have more than 20 medals won in swimming. We are also the winners of chess South Zone, and we have also qualified for other different disciplines of sports. Last year we have conducted international standard tennis tournament here in our very own campus. We are also planning for a swimming pool, international swimming pool, and here we are planning to have a standard athletic track, and our Honorable Vice Chancellor Dr. H. Maheshappa has supported sport with all wholeheartedly, and it is really a great pleasure to work with VTU. ವಿಶೇಷ ವಿನ್ಯಾಸದಡಿ ಸೆನೆಟ್ ಹಾಲ್ ನಿರ್ಮಿಸಿದ್ದು, ಅತ್ಯಾಧುನಿಕ ಉಪಕರಣಗಳನ್ನು ಉಪಯೋಗಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಸೌಲಭ್ಯವನ್ನು ಅಳವಡಿಸಲಾಗಿದೆ. ನನ್ನ ಹೆಸರು ಬಸವರಾಜ ಅಂತ ಹೇಳಿ, ನಾನು ಇಲ್ಲಿ MTech 3rd ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ MTech ಸೀಟ್ ತಗೊಳ್ಳೋಕ್ಕಿಂತ ಮುಂಚೆ ನಾನು ಒಂದ್ಸಲ ನನ್ನ ಗೆಳೆಯನ ಜೊತೆಗೆ ಈ ಕ್ಯಾಂಪಸ್ಗೆ ಬಂದಿದ್ದೆ. ಇಲ್ಲಿ ಅದ್ಭುತ ಕ್ಯಾಂಪಸ್ಸನ್ನು ನೋಡಿದಾಗ ನನಗೆ ಇಲ್ಲೇ MTech ಮಾಡಬೇಕಂತೇಳಿ ಇಚ್ಛೆ ಆಯಿತು. ಅದೇ ರೀತಿ ನಾನು PGCETನಲ್ಲಿ ಇಲ್ಲೇ MTech ಸೀಟ್ ತೊಗೊಂಡೆ. ಇಲ್ಲಿ ಬಂದ ಮೇಲೆ ಇಲ್ಲಿನ ಗುಣಮಟ್ಟದ ಶಿಕ್ಷಣ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಕ್ಯಾಂಪಸ್ ಇರ್ಬೋದು, ಇಲ್ಲಿನ ಕ್ರೀಡಾ ಸೌಲಭ್ಯ ಇರ್ಬೋದು, ಉತ್ತಮ ಗುಣಮಟ್ಟದ ಗ್ರಂಥಾಲಯ ಸೌಲಭ್ಯ ಇರ್ಬೋದು, ಈ ಎಲ್ಲ ಸೌಲಭ್ಯಗಳು ಕೂಡ ಅತ್ಯುತ್ತಮ ಸೂಪರ್ ಆಗಿವೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯ ಭಾರತದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಅಂತ ಹೇಳಿ ಕೇಳಿದಾಗ ನನಗೆ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಜಗತ್ತಿನ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಆಗುತ್ತೆ ಅನ್ನೋ ಭರವಸೆ ಮಾತ್ರ ನನಗಿದೆ. ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳ ಹಣಕಾಸಿನ ಅನುಕೂಲಕ್ಕಾಗಿ ಬ್ಯಾಂಕಿಂಗ್ ಸೌಲಭ್ಯವಿದೆ. ದೂರದ ಊರಿನಿಂದ ಬಂದುಳಿದ ವಿದ್ಯಾರ್ಥಿಗಳಿಗೆ ಸಂವಹನಕ್ಕಾಗಿ ಕ್ಯಾಂಪಸ್ನಲ್ಲಿರುವ ಅಂಚೆ ಕಚೇರಿ ಸಹಾಯವಾಗುತ್ತದೆ. ಅಗತ್ಯ ವಸ್ತುಗಳು ಕ್ಯಾಂಪಸ್ನಲ್ಲಿಯೇ ಲಭ್ಯವಾಗುವಂತೆ ಮಾಡಲು ಮಾರುಕಟ್ಟೆ ಪ್ರದೇಶವಿದೆ. ನಗರದ ಇತರ ಭಾಗಗಳಿಂದ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಬಸ್ ಸೌಲಭ್ಯವಿದೆ. ಪ್ರಮುಖ ಸಿಬ್ಬಂದಿ ವರ್ಗಕ್ಕಾಗಿ ವಸತಿ ಸಮುಚ್ಚಯದ ಅನುಕೂಲ ಕಲ್ಪಿಸಿಕೊಡಲಾಗಿದೆ. ವಿಶ್ವವಿದ್ಯಾಲಯದ ಪರಿಸರ ಸ್ನೇಹಿ ಯೋಜನೆಗಳ ಅಂಗವಾಗಿ
ಜೈವಿಕ ಇಂಧನ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೇವಲ ಒಂದು ಏನು ಡಿಗ್ರಿಯನ್ನು ಕೊಡುವಂಥದ್ದು ಒಂದು ವಿಶ್ವವಿದ್ಯಾಲಯ, ಕೇವಲ ಸಂಶೋಧನೆ ಅಂತಲ್ಲ, ಇದೊಂದು ನಾಲೆಡ್ಜ್ ಸೆಂಟರ್ ಆಗಬೇಕು, ಜ್ಞಾನದ ಕೇಂದ್ರ ಆಗಬೇಕು. ಈ ರಾಷ್ಟ್ರದಲ್ಲಿ ಒಂದು ಅತ್ಯಂತ ಉತ್ತಮವಾದ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಿಬೇಕು ಅನ್ನೋದೊಂದು ಕನಸಿದೆ. ಇದಕ್ಕಾಗಿ ನಾವು ಈಗಾಗಲೇ ಈ ಒಂದು ಫಾರಿನ್ ಯೂನಿವರ್ಸಿಟಿ ಕೂಡ ಟೈಪ್ ಮಾಡ್ಕೊಂಡಿದ್ದೀವಿ. ಇತ್ತೀಚೆಗೆ ನಮ್ಮ ಒಂದು ತಂಡ ನಾವು ಕೆನಡಾ ದೇಶದ ಕೆಲವೊಂದು ಯೂನಿವರ್ಸಿಟಿ ವಿಸಿಟ್ ಮಾಡಿದ್ವಿ. ಟೊರೆಂಟೊ, ಮಾಂಟ್ರಿಯಲ್, ಒಟಾವಾ, ವ್ಯಾಂಕೋವರ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ವಿಶ್ವವಿದ್ಯಾಲಯದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ. ಸೊ ಕೊಲಾಬ್ರೇಟಿವ್ ರಿಸರ್ಚ್ ಮಾಡಲಿಕ್ಕೆ ಮತ್ತು ಫ್ಯಾಕಲ್ಟಿ ಎಕ್ಸ್ಚೇಂಜ್ ಪ್ರೋಗ್ರಾಮು, ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮು, ಈ ಥರದ ರಿಸರ್ಚ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅವರು ಕೂಡ ಭಾಳ ಅವರು ಸಹಾಯವನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಿಯ ಫ್ಯಾಕಲ್ಟಿ ಬಂದು ಇಲ್ಲಿ 1 ವರ್ಷ ಇರೋದು, ನಮ್ಮ ಫ್ಯಾಕಲ್ಟಿನ ಅಲ್ಲಿ ಕಳಿಸೋದು. ಸೊ ಹೀಗಾಗಿ ಈ ಎಕ್ಸ್ಚೇಂಜಿಂದ ನಮ್ಮ ರಿಸರ್ಚ್ ನಾಲೆಡ್ಜ್ ಲೆವೆಲ್ ಹೆಚ್ಚಾಗುತ್ತೆ. ಇದರಿಂದ ಎರಡೂ ದೇಶದ ಒಂದು ಸಂಶೋಧಕರಿಗೆ, ಪ್ರಾಧ್ಯಾಪಕರಿಗೆ ಭಾಳ ಅನುಕೂಲ ಆಗುತ್ತೆ. ಈ ಒಂದು ಪ್ರಯತ್ನದಿಂದ ಈಗ ನಮ್ಮ ದೇಶ ಸಂಶೋಧನೆಯಲ್ಲಿ ಒಂದು ದೊಡ್ಡ ಒಂದು ಹೆಜ್ಜೆಯನ್ನು ಹಾಕಬೇಕು. ಎಸ್ಪೆಷಲಿ ಕೋರ್ಸಸ್ ಲೈಕ್ ನ್ಯಾನೋ ಟೆಕ್ನಾಲಜಿ, MEMS, ಈ ಥರದ್ದೆಲ್ಲ ಒಂದು ಹೊಸ ಕೋರ್ಸ್ಗಳು. ಏರೋಸ್ಪೇಸ್, ಇನ್ಫ್ಯಾಕ್ಟ್ ಬೆಂಗಳೂರು ಹ್ಯಾಸ್ ಬಿಕಮ್ ಎ ಹಬ್ ಆಫ್ ಏರೋನಾಟಿಕಲ್ ಆ್ಯಂಡ್ ಏರೋಸ್ಪೇಸ್ ಆ್ಯಕ್ಟಿವಿಟೀಸ್. ಸೊ ಅದರಿಂದ ಈ ಎಲ್ಲ ವಿಷಯಗಳಲ್ಲಿ ಈ ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಜ್ಞಾನ ಜ್ಞಾನದ ಒಂದು ಕೇಂದ್ರ ಆಗಬೇಕು. ಈ ರಾಷ್ಟ್ರದಲ್ಲಿ ಒಂದು ಅತ್ಯಂತ ಒಂದು ಒಳ್ಳೆಯ ಸಂಶೋಧನಾ ಮತ್ತು ಒಂದು ಇದಕ್ಕೆ ಜ್ಞಾನದ ಒಂದು ಕೇಂದ್ರ ಆಗುವ ದಿಸೆಯಲ್ಲಿ ನಾವು ಇದನ್ನು ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೀವಿ. ಗೋ ಡಿಜಿಟಲ್ ಎನ್ನುವುದು ವಿಶ್ವವಿದ್ಯಾಲಯದ ನೀತಿ. ಅದಕ್ಕಾಗಿ ಬೆಳಗಾವಿಯ ಜ್ಞಾನ ಸಂಗಮ ಕ್ಯಾಂಪಸ್ ಅನ್ನು ಸಂಪೂರ್ಣವಾಗಿ ಈ ಕ್ಯಾಂಪಸ್ ಆಗಿ ಪರಿವರ್ತಿಸಲಾಗಿದೆ. ಕ್ಯಾಂಪಸ್ನಲ್ಲಿ ಅತ್ಯುತ್ತಮ ವೈರ್ಲೆಸ್ ಸೌಕರ್ಯವಿದೆ. ಸಂಪೂರ್ಣ ಕ್ಯಾಂಪಸ್ಗೆ ವೈಫೈ ಅಳವಡಿಸಲಾಗಿದೆ. ಇದರಿಂದ ಕ್ಯಾಂಪಸ್ನಲ್ಲಿರುವ MBA, MCA ಮತ್ತು MTech ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವ ಪ್ರತಿ ವಿದ್ಯಾರ್ಥಿಗೂ ಮತ್ತು ಶಿಕ್ಷಕ ವೃಂದಕ್ಕೆ ಉತ್ತಮ ಶಿಕ್ಷಣ ಪಡೆಯಲು ಹಾಗೂ ನೀಡಲು ಸಹಾಯವಾಗಿದೆ. ಇದು ನಮ್ಮದು ಅಂತರ್ಜಾಲ ನಿಯಂತ್ರಣ ಕೇಂದ್ರ. ಇದರಲ್ಲಿ ನಾವು ನಮ್ಮ ವಿತಾವಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಂಪ್ಯೂಟರ್ಸ್ ಇರ್ಬೋದು, ಲ್ಯಾಪ್ಟಾಪ್ಸ್ ಇರ್ಬೋದು, ಅಥವಾ ಸರ್ವರ್ಸ್ ಮೇಂಟೆನೆನ್ಸ್ ಅದು ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ನಮ್ಮ ನೆಟ್ವರ್ಕ್ ಕಂಟ್ರೋಲ್ ಸೆಂಟರ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ನಮಗೆ Cat 6 ಕೇಬಲು ಮತ್ತು ಫೈಬರ್ ಆಪ್ಟಿಕ್ ಚಾನಲಿಂದ ಕನೆಕ್ಟ್ ಮಾಡಿದ್ದೀವಿ. ಇದರಿಂದ ನಮ್ಮ ಇನ್ಫಾರ್ಮೇಷನ್ ಏನಿರುತ್ತೆ ಫಾಸ್ಟರ್ ರೇಟ್ನಲ್ಲಿ ಎಲ್ಲ ಸೆಕ್ಷನ್ನಿಂದ ಇಲ್ಲಿ ಬಂದು ಇಲ್ಲಿಂದ ನಾವು ಎಲ್ಲ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೀವಿ. ಅಲ್ಲಿಂದ ಎಲ್ಲರೂ ಕಾಲೇಜಸ್ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಅವ್ರ ಇನ್ಫಾರ್ಮೇಷನ್ನ ಎಕ್ಸೆಸ್ ಮಾಡ್ಬೋದು. ಇಲ್ಲಿ ನಮ್ಮಲ್ಲಿ ಅತ್ಯಾಧುನಿಕವಾಗಿರುವಂತಹ ಸರ್ವರ್ಸ್ಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಇದರಿಂದ ರಿಸಲ್ಟ್ಸ್ಗಳನ್ನು ಕೊಡಲಿಕ್ಕೆ ಕಡಿಮೆ ಟೈಮ್ನಲ್ಲಿ ಫಾಸ್ಟಾಗಿ ರಿಸಲ್ಟ್ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದರಲ್ಲಿ ನಾವು SMS ಥ್ರೂನು ರಿಸಲ್ಟ್ಸ್ನ ಕೊಡ್ತಾ ಇದ್ದೀವಿ. ಆದಷ್ಟು ಫಾಸ್ಟಾಗಿ ಇನ್ಫಾರ್ಮೇಷನ್ನ ಫ್ಲೋಟ್ ಮಾಡಲಿಕ್ಕೆ SMS ಟೆಕ್ನಾಲಜಿನ ನಾವು ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ನಮ್ಮ ಸರ್ವರ್ಸು ಅತಿ ಹೆಚ್ಚು ಕೆಪಾಸಿಟಿ ಇರಬೇಕಂತೇಳಿ ನಾವು ಮೇಲಿನ ಮೇಲೆ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಇದರಿಂದ ಇನ್ಫಾರ್ಮೇಷನನ್ನು ನಾವು ಫಾಸ್ಟಾಗಿ ಎಲ್ಲ ಕಾಲೇಜಸ್ಗಳು ಕೊಡ್ಬೋದು. ನಮ್ಮ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ 200 ಕಾಲೇಜಸ್ಗಳು ಅಫಿಲಿಯೇಟ್ ಆಗಿರೋದ್ರಿಂದ ಅವು ಎಲ್ಲ ಕಾಲೇಜಸ್ಸಿಂದ ನಮ್ಮ ಸೆಂಟರ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿಂದ ನಾವು ಕ್ವಶನ್ ಪೇಪರ್ ಡೆಲಿವರಿ ಮಾಡಬೇಕಾಗಿತ್ತಂದರೆ ನಮ್ಮ ನೆಟ್ವರ್ಕ್ ಆಲ್ ದ ಟೈಮ್ ಅಪ್ ಇರಬೇಕು. ಅದರ ಸಲುವಾಗಿ ನಾವು BSNL ಸರ್ವಿಸ್ ಪ್ರೊವೈಡರಿಂದ 2 ಲೈನ್ಸ್ ತೊಗೊಂಡಿದ್ದೀವಿ. ಒಂದು 100 Mbps ಇದೆ, ಒಂದು 1 Gbps ಇದೆ. 1 Gbps ನಾವು ಎಲ್ಲ ನೆಟ್ವರ್ಕ್ ಲೋಡ್ನ ಅಲ್ಲಿ ಹಾಕ್ತಾ ಇರ್ತೀವಿ. 100 Mbps ಲೈನ್ ಏನಿದೆ ಅದರಿಂದ ವಿ ಆರ್ ಟೋಟಲಿ ಡೆಡಿಕೇಟೆಡ್ ಇಟ್ ಫಾರ್ ಆಲ್ ಅಫಿಲಿಯೇಟೆಡ್ ಕಾಲೇಜಸ್ ಟು ಎಕ್ಸೆಸ್ ಫಾಸ್ಟರ್ ಇನ್ಫಾರ್ಮೇಷನ್ ವಿದಿನ್ ಎ ಕ್ವಿಕ್ ಪೀರಿಯಡ್ ಆಫ್ ಟೈಮ್. ರಿಯಲ್ ಟೈಮ್ ಅಪ್ಲಿಕೇಶನ್ ಇರೋದ್ರಿಂದ ನಮ್ಮ ನೆಟ್ವರ್ಕ್ ಸೆಂಟರು ದಿನದ 24 ಗಂಟೆಗಳು 365 ದಿವಸ ವರ್ಕಿಂಗ್ ಮಾಡ್ತಾ ಇರುತ್ತೆ. ಇಲ್ಲಿ ಸರ್ವಿಸ್ ಕೊಡಲಿಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ, ಡಿಜಿಟಲ್ ವ್ಯಾಲ್ಯೂಯೇಷನ್ ಸೆಂಟರ್ಸ್ ಇದೆ, ಸ್ಕ್ಯಾನಿಂಗ್ ಸೆಂಟರ್ಸ್ ಇದ್ದಾವೆ,
ಇಲ್ಲೆಲ್ಲನೂ ಸಪೋರ್ಟ್ ಇಮಿಡಿಯೇಟ್ ಬೇಕಾಗಿರುತ್ತೆ. ಇಲ್ಲಿ ವರ್ಕು 24/7 ನಡೀತಾ ಇರೋದ್ರಿಂದ ಡೇ ಆ್ಯಂಡ್ ನೈಟ್ ವರ್ಕ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಏನಾದರೂ ಸಿಸ್ಟಮ್ ಪ್ರಾಬ್ಲಮ್ ಆಯ್ತಂದರೆ ಇಮಿಡಿಯೇಟ್ ಹೋಗಿ ಅಟೆಂಡ್ ಮಾಡ್ತಾ ಇರ್ತೀವಿ. ವಿಟಿಯು ತನ್ನ ಅಫಿಲಿಯೇಟೆಡ್ ಕಾಲೇಜುಗಳಲ್ಲಿ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಕರ್ನಾಟಕ ರಾಜ್ಯದಾದ್ಯಂತ ಅಫಿಲಿಯೇಟೆಡ್ ಕಾಲೇಜುಗಳ ಸುಮಾರು 300ಕ್ಕೂ ಹೆಚ್ಚು ವಿಭಾಗಗಳು ಸಂಶೋಧನಾ ಕೇಂದ್ರಗಳಾಗಿ ಗುರುತಿಸಲ್ಪಟ್ಟಿವೆ. ಸಂಶೋಧನಾ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುವ ಪ್ರಯತ್ನದಲ್ಲಿ ಅಫಿಲಿಯೇಟೆಡ್ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿನ ಸಂಶೋಧನೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗಾಗಿ ವಿಶ್ವವಿದ್ಯಾಲಯವು ಸಂಶೋಧನೆ ಮತ್ತು ಅಭಿವೃದ್ಧಿ ಫಂಡ್ ಎಂದು ವರ್ಷಕ್ಕೆ 5 ಕೋಟಿ ನಿಧಿಯನ್ನು ಕಾಯ್ದಿರಿಸಿದೆ. ಜೊತೆಗೆ ಪೇಟೆಂಟ್ ಫಂಡ್ ಎಂದು 10 ಲಕ್ಷ ರೂಪಾಯಿಗಳ ವಾರ್ಷಿಕ ಬಡ್ಜೆಟ್ ತಯಾರಿಸಿದೆ. ಈ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ತಂತ್ರಜ್ಞಾನವನ್ನು ನೀಡುವುದರ ಜೊತೆಗೆ ಒಂದು ಸಂಶೋಧನೆಗೂ ಕೂಡ ಬಹಳಷ್ಟು ಒತ್ತುಗಳನ್ನು ಕೊಡ್ತಾ ಬಂತು. ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು 5 ಕೋಟಿ ದತ್ತಿಯನ್ನು ಈ ಸಂಶೋಧನೆಗೆ ನಾವು ಮೀಸಲಾಗಿದ್ದಂಥ ಒಂದು ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಈ ತಾಂತ್ರಿಕ ವಿಶ್ವವಿದ್ಯಾಲಯದ ಎಲ್ಲ ಶಿಕ್ಷಕರಿಗೆ ನಾವು ಒಂದು ರಿಸರ್ಚನ್ನು ಏನು ಸಂಶೋಧನೆಯ ಒಂದು ಕಲ್ಚರನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು 5 ಲಕ್ಷದಿಂದ 25 ಲಕ್ಷದವರೆಗೆ ಇರ್ತಕ್ಕಂಥ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅವರಿಗೆ ಒಂದು ಏನು ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡ್ಕೊಂಡು ಬಂದ್ವಿ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ದೊಡ್ಡ ಸಂಶೋಧಕರ ದಂಡೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ PhDಗೆ ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮತ್ತು ನಾವು ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ಸಂಶೋಧನೆಗೆ ಒತ್ತು ನೀಡಿದ ಈವನ್ ನಮ್ಮ ಒಂದು ಏನು ಅಫಿಲಿಯೇಟೆಡ್ ಕಾಲೇಜುಗಳಿದ್ದಾವೆ ಅಲ್ಲೂ ಕೂಡ ನಾವು ಸಂಶೋಧನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಬಂದಿದ್ದೀವಿ. ನಮ್ಮಲ್ಲಿ ಒಂದು 150ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಒಂದು 300ಕ್ಕೂ ಹೆಚ್ಚು ಒಂದು ಸಂಶೋಧನಾ ಸೆಂಟರ್ಗಳನ್ನು ಕೂಡ ನಾವು ರಿಸರ್ಚ್ ಸೆಂಟರ್ಗಳನ್ನ ಈಗ ಒಂದು ಕಾಲೇಜಲ್ಲಿ ಮೆಕ್ಯಾನಿಕಲ್ನಲ್ಲಿ ರಿಸರ್ಚ್ ಸೆಂಟರ್ ಇರ್ಬೋದು, ಸಿವಿಲಲ್ಲಿ ಇರ್ಬೋದು, ಕಂಪ್ಯೂಟರ್ನಲ್ಲಿ ಇರ್ಬೋದು, ಹಾಗೆ ಎಲ್ಲ ವಿಭಾಗಗಳಲ್ಲಿ ನಾವು ರಿಸರ್ಚ್ ಸೆಂಟರ್ಗಳನ್ನ ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ವಿಟಿಯು ಸಂಶೋಧನಾ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ನಲ್ಲಿ ಗೈಡ್ಗಳ ಪಟ್ಟಿ, ಅವರ ಸಂಶೋಧನಾ ವಲಯಗಳು, ಅವರಲ್ಲಿ ಸಂಶೋಧನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಸಂಶೋಧನಾ ಕೇಂದ್ರಗಳು, ವಿಟಿಯುನಿಂದ ಸಂಶೋಧನೆಗೆ ಪಡೆದ ಆರ್ಥಿಕ ಸಹಾಯ, ಇಲ್ಲಿಯವರೆಗೆ ವಿಟಿಯು ಪ್ರಕಟಿಸಿದ ಥೀಸಿಸ್ ಇತ್ಯಾದಿಗಳ ಮಾಹಿತಿ ಸಿಗುತ್ತದೆ. ಗುಣಮಟ್ಟದ ಶಿಕ್ಷಣ ತರಲಿಕ್ಕೆ ಈ ವಿಶ್ವವಿದ್ಯಾಲಯ ಪ್ರಯತ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಶುಭೇಚ್ಛೆ ಕೋರ್ತೇನೆ. ವೈಸ್ ಚಾನ್ಸಲರ್ ಅವರು, ಮಹೇಶ್ರವರು ಎಲ್ಲ ತಮ್ಮ ಸಹೋದ್ಯೋಗಿಗಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದೇನೆ, ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳಿಬೇಕು. ಇದು ಯಾಂತ್ರಿಕ ಯುಗ, ಇದು ಒಂದು ತಾಂತ್ರಿಕ ಯುಗ. ಈ ಯುಗದಲ್ಲಿ ಇಂಥ ಸಂಸ್ಥೆಯಲ್ಲಿ ಪಾರದರ್ಶಕತೆ ಇರಬೇಕು. ಪ್ರಾಧ್ಯಾಪಕರು ಗುಣಮಟ್ಟದ್ದು ಇರಬೇಕು, ಗುಣಮಟ್ಟದ ಶಿಕ್ಷಣ ಇರಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹ ಅಫೋರ್ಡೆಬಲ್ ಇರಬೇಕು. ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಡಿಸಿಪ್ಲಿನ್ಸು ಪ್ರಾರಂಭ ಮಾಡಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಚಾಯ್ಸ್ ಆಫ್ ಡಿಸಿಪ್ಲಿನ್ಸ್ ಅಂತ ಅದಕ್ಕೆ ಅದು ಆಗಬೇಕು. ವಿದ್ಯಾ ಸಂಪಾದನೆ ಮಾಡಲಿಕ್ಕೆ ಪೂರ್ವವಿರಾಮ ಇಲ್ಲ. ಇಡೀ ಜೀವನ ನಾವು ವಿದ್ಯಾ ಸಂಪಾದನೆ ಮಾಡ್ಬೋದು. ಹಾಗಾಗಿ ಈ ಒಂದು ವಿಶ್ವವಿದ್ಯಾಲಯ ಪ್ರಗತಿಪರ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಇದಕ್ಕೆ ಶುಭೇಚ್ಛೆ ಕೋರ್ತೇನೆ.